ಆರ್ಜೆಪಿ ರಾಷ್ಟ್ರೀಯ ಜನಹಿತ ಪಾರ್ಟಿ. ಎಲ್ಲರಿಗೂ ನಮಸ್ಕಾರ. ರಾಷ್ಟ್ರೀಯ ಜನಹಿತ ಪಾರ್ಟಿಯ ರಾಜ್ಯಾಧ್ಯಕ್ಷರಾದ ಎಸ್.ಬಿ. ರಮೇಶ್ ವಕೀಲರು ಮಾತಾಡೋದು. ನಾವು ರಾಷ್ಟ್ರೀಯ ಜನಹಿತ ಪಾರ್ಟಿಯನ್ನ ಸುಮಾರು 4 ವರ್ಷಗಳ ಹಿಂದೆ ಪ್ರಾರಂಭ ಮಾಡಿದ್ದು. ನಮ್ಮ ರಾಷ್ಟ್ರೀಯ ಜನಹಿತ ಪಾರ್ಟಿಯ ಸಂಸ್ಥಾಪಕರು ಶ್ರೀಯುತ ಡಿ ಕೃಷ್ಣಪ್ಪನವರು. ಅವರು ಇವಾಗ ನಮ್ಮ ಜೊತೆ ಇಲ್ಲ. ಈ ರಾಷ್ಟ್ರೀಯ ಜನಹಿತ ಪಾರ್ಟಿಯನ್ನ ರಾಜ್ಯ ಮಟ್ಟದಲ್ಲಿ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಒಂದು ಉನ್ನತ ಮಟ್ಟಕ್ಕೆ ತರಬೇಕು, ಮತ್ತೆ ನಮ್ಮ ರಾಷ್ಟ್ರೀಯ ಜನಹಿತ ಪಾರ್ಟಿಯ ವತಿಯಿಂದ ರಾಜ್ಯದ ಮತ್ತು ರಾಷ್ಟ್ರದ ಜನತೆಗೆ ಒಳ್ಳೆ ಅನುಕೂಲವನ್ನ ಮಾಡಿಕೊಡ್ಬೇಕು, ಅವರು ಸ್ವಾವಲಂಬಿಗಳಾಗಿ ಬದುಕಲು ಒಂದು ಅವಕಾಶವನ್ನ ಮಾಡಿಕೊಡ್ಬೇಕು ಅಂತ ಹೇಳಿ ನಾವೆಲ್ಲರೂ ಸೇರಿ ಈ ಪಕ್ಷವನ್ನ ಸ್ಥಾಪನೆ ಮಾಡಿದೀವಿ. ಮುಂದಿನ ದಿನಗಳಲ್ಲಿ ರಾಜ್ಯದಲ್ಲಿ ಮತ್ತು ರಾಷ್ಟ್ರದಲ್ಲಿ ಜನತೆಯ ಹಿತವನ್ನ ಕಾಪಾಡಲಿಕ್ಕೆ, ಜನರ ಹಿತಕ್ಕೋಸ್ಕರ ಈ ರಾಷ್ಟ್ರೀಯ ಜನತಾ ಪಾರ್ಟಿಯನ್ನ ನಾವು ಸ್ಥಾಪನೆ ಮಾಡಿದೀವಿ. ಈ ದಿನಗಳಲ್ಲಿ ಆ ದೇಶದಲ್ಲಿ ಮತ್ತು ರಾಜ್ಯದಲ್ಲಿ ಆಗ್ತಾ ಇರ್ತಕ್ಕಂತಹ ಘಟನೆಗಳನ್ನ ನಾವು ಅವಲೋಕನ ಮಾಡಿದಾಗ ನಮ್ಮ ರಾಜ್ಯದಲ್ಲಿ ಕಾನೂನಿನ ವ್ಯವಸ್ಥೆಯನ್ನ ಕಾಪಾಡುವ ಉದ್ದೇಶದಿಂದ ಮತ್ತು ನಮ್ಮ ರಾಜ್ಯದಲ್ಲಿ ನಡೆಯತಕ್ಕಂತಹ ಶೈಕ್ಷಣಿಕ ಮತ್ತು ಆರ್ಥಿಕ ಸ್ವಾವಲಂಬನೆಗಳನ್ನ ಎತ್ತಿ ಹಿಡಿಯಲಿಕ್ಕೋಸ್ಕರ ಈ ರಾಷ್ಟ್ರೀಯ ಜನತಾ ಪಾರ್ಟಿಯನ್ನ ನಾವು ಸ್ಥಾಪನೆ ಮಾಡಿದ್ವಿ. ರಾಜ್ಯದಲ್ಲಿ ನಡೀತಿರತಕ್ಕಂತಹ ಈಗ ಉದ್ಯೋಗ ನಿರುದ್ಯೋಗ ಸೃಷ್ಟಿ ಏನಿದೆ ತುಂಬಾ ಜಾಸ್ತಿ ಆಗಿದೆ. ಈಗ ರಾಜ್ಯದಲ್ಲಿ ನಿರುದ್ಯೋಗ ಅನ್ನೋದು ತುಂಬಾ ಜಾಸ್ತಿ ಆಗಿದೆ, ಅದರಲ್ಲೂ ನಮ್ಮ ರಾಜ್ಯದಲ್ಲಿ ತುಂಬಾ ಜಾಸ್ತಿ ಆಗಿದೆ. ಅದರಿಂದ ಇದೇನಾಗಿದೆ, ಈಗ ಇಲ್ಲಿ ಇರ್ತಕ್ಕಂಥ ಯುವಕರು ಕಳ್ತನ ಮಾಡೋದು, ಸುಲಿಗೆ ಮಾಡೋದು, ಈ ತರ ಎಲ್ಲ ಕ್ರೈಮ್ ನ ಸ್ಟಾರ್ಟ್ ಮಾಡಿ, ಯಾಕೆಂದ್ರೆ ಜೀವನ ಮಾಡಕ್ಕೋಸ್ಕರ ಈ ಕ್ರೈಮ್ ನೆಲ್ಲ ಸ್ಟಾರ್ಟ್ ಮಾಡ್ತಾರೆ. ಅದರಿಂದ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ತುಂಬಾ ಹದಗೆಟ್ಟಿದ್ರಿಂದ ನಮ್ಮ ರಾಷ್ಟ್ರೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬಂದ್ರೆ ಕಾನೂನಿನಲ್ಲಿ ಕಟ್ಟುನಿಟ್ಟಿನ ನಿಯಮಗಳನ್ನು ತಂದು ಅದನ್ನೆಲ್ಲ ತಡೆ ಹಿಡಿಯಲು ಅನುಕೂಲ ಆಗೋದಕ್ಕೆ ನಾವು ಪ್ರಯತ್ನ ಮಾಡ್ತೇವೆ. ಮತ್ತೆ ಮಹಿಳೆಯರಿಗೆ ಈ ರಾಜ್ಯದಲ್ಲಿ ಸುಮಾರು 50% ಮಹಿಳೆಯರು ಇದ್ದಾರೆ. ಅವ್ರಿಗೆ ಸರಿಯಾದ ಸೌಲಭ್ಯಗಳನ್ನ ಆರ್ಥಿಕವಾಗಿ ಮತ್ತೆ ಶೈಕ್ಷಣಿಕವಾಗಿ ಯಾವುದೇ ಸರ್ಕಾರ ಸಹ ಸರಿಯಾದ ಸೌಲಭ್ಯಗಳನ್ನ ಒದಗಿಸಿಕೊಡ್ತಾ ಇಲ್ಲ. ನಮ್ಮ ಪಕ್ಷದ ಉದ್ದೇಶ ಮಹಿಳೆಯರ ಸಬಲೀಕರಣವನ್ನ ಮಾಡ್ಬೇಕು ಅನ್ನೋದು ನಮ್ಮ ಪಕ್ಷದ ಉದ್ದೇಶ. ಅದರಲ್ಲಿ ನಮ್ಮ ಪಕ್ಷವು ರಾಜಕೀಯವಾಗಿ, ಆರ್ಥಿಕವಾಗಿ ಮತ್ತೆ ಶೈಕ್ಷಣಿಕವಾಗಿ ಮಹಿಳೆಯರನ್ನ ಮುಂದಿನ ದಿನಗಳಲ್ಲಿ ಮುಂದೆ ತರಬೇಕು, ಅವರಿಗೆ ಸ್ವಾವಲಂಬಿಗಳಾಗಿ ಬದುಕಲು ಒಂದು ಅವಕಾಶವನ್ನ ಮಾಡಿಕೊಡ್ಬೇಕು ಅಂತ ಹೇಳಿ ನಾವು ಈ ಪಕ್ಷವನ್ನ ಸ್ಥಾಪನೆ ಮಾಡಿದ್ದೀವಿ. ನಮ್ಮ ಪಕ್ಷದಲ್ಲಿ ಮಹಿಳೆಯರಿಗೆ ರಾಜಕೀಯವಾಗಿ 50% ಮೀಸಲಾತಿಯನ್ನ ನಾವು ಜಾರಿ ತರಬೇಕು ಅಂತ ಈ ಪಕ್ಷದಿಂದ ಒಂದು ಹಲವಾರು ಕಾರ್ಯಕ್ರಮಗಳನ್ನ ಹಾಕಿ ಮಹಿಳೆಯರಿಗೆ ಮತ್ತೆ ಮಕ್ಕಳಿಗೆ ಶಿಕ್ಷಣ, ನಮ್ಮ ರಾಷ್ಟ್ರೀಯ ಜನತಾ ಪಾರ್ಟಿಯ ಉದ್ದೇಶ ಮಕ್ಕಳಿಗೆ ಮೂಲ ಶಿಕ್ಷಣವನ್ನು ಕೊಡ್ಬೇಕಂತದ್ದು. ಮಕ್ಕಳಿಗೆ ಏನಾಗಿದೆ, ಈಗ PUC SLC ಅವ್ರು ಓದ್ತಾ ಇರ್ತಕ್ಕಂಥ ಮಕ್ಕಳಿಗೆ ಮುಂದಿನ ಅವನ ಗುರಿಗಳೇನು ತಿಳ್ಕೊಂಡು ಆ ಗುರಿಗಳಿಗೆ ತಕ್ಕಂತ ಆ ಎಜುಕೇಶನ್ ಅನ್ನು ಕೊಟ್ಟರೆ ಮುಂದಿನ ದಿನಗಳಲ್ಲಿ ಶಿಕ್ಷಣದಲ್ಲಿ ಮುಂದುವರೆದು ಅವರು ಸ್ವಾವಲಂಬನೆಯಿಂದ ಬದುಕಲು ಸಾಧ್ಯ ಆಗೋದಕ್ಕೆ ಒಂದು ಅನುಕೂಲ ಆಗ್ತದೆ. ಆ ಶಿಕ್ಷಣ ವ್ಯವಸ್ಥೆಯನ್ನ ಒಂದು ಬದಲಾಯಿಸಬೇಕು ಅಂತ ಒಂದು ಗುರಿಯನ್ನ ನಾವು ಈ ರಾಷ್ಟ್ರೀಯ ಜನತಾ ಪಾರ್ಟಿಯಿಂದ ಹಮ್ಮಿಕೊಂಡಿದ್ದೇವೆ. ಮತ್ತೆ ರೈತರಿಗೆ ಸರಿಯಾದ ಕರೆಂಟು ವ್ಯವಸ್ಥೆ ಇಲ್ಲದ ಕಾರಣ, ಸರಿಯಾದ ನೀರಿನ ವ್ಯವಸ್ಥೆ ಇಲ್ಲದ ಕಾರಣ ರೈತರು ಅವ್ರು ಬೆಳೆದಿರ್ತಕ್ಕಂಥ ಬೆಳೆ ನೀರಿಲ್ದಲೆ ಮತ್ತೆ ಅರಣ್ಯದ ಪ್ರಾಣಿಗಳಿಂದಲ ಹಲವಾರು ಹಾನಿ ಆಗ್ತಾ ಇದೆ. ಅದನ್ನು ತಡೆಗಟ್ಟಲು ಮತ್ತೆ ರೈತರಿಗೆ 24 hours ಕರೆಂಟಿನ ವ್ಯವಸ್ಥೆಯನ್ನು ಮಾಡಿಕೊಟ್ರೆ, ಒಳ್ಳೆ ನೀರಾವರಿ ವ್ಯವಸ್ಥೆ ಮಾಡಿಕೊಟ್ರೆ ಅವರು ಬೆಳೆದಕ್ಕಂತಹ ಬೆಲೆಗೆ ಒಂದು ಉತ್ತಮವಾದ ಬೆಲೆಯನ್ನ ನಮ್ಮ ಸರ್ಕಾರ ಬಂದ್ರೆ ಮಾಡ್ಕೊಡ್ತೀವಿ. ಅದರಿಂದ ಅವನ ಅಭಿವೃದ್ಧಿ ಆಗ್ತದೆ, ಅವನು ಸಹ ಸ್ವಾವಲಂಬನೆಯಿಂದ ಬದುಕಲು ಒಂದು ಅನುಕೂಲ ಆಗುವಂತ ಕಾರ್ಯಕ್ರಮವನ್ನ ನಾವು ರಾಷ್ಟ್ರೀಯ ಜನತಾ ಪಾರ್ಟಿಯಿಂದ ತಂದು ಮಾಡಿದಿವಿ. ಮತ್ತೆ ಈ ರಾಷ್ಟ್ರೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬಂದ್ರೆ ನಮ್ಮ ಅಧಿಕಾರದಲ್ಲಿ ಇರ್ತಕ್ಕಂಥದ್ದು ಪಾರದರ್ಶಕತೆಯನ್ನ ಎತ್ತಿ ಹಿಡಿಯಕ್ಕಂಥದ್ದು. ಯಾವುದೇ ಒಂದು ಕಾರ್ಯಕ್ರಮ ಆಗ್ಲಿ, ಯಾವುದೇ ಕಾರ್ಯ ಆಗ್ಲಿ, ಯಾವುದೇ ಒಂದು ಕೆಲಸವಾಗ್ಲಿ ರಾಜ್ಯದಲ್ಲಿ ಮಾಡ್ಬೇಕು ಅನ್ನೋದು ಅದು ಪಾರದರ್ಶಕವಾಗಿ ಪ್ರತಿಯೊಬ್ಬ ಪ್ರಜೆಗೂ ಸಹ ಈ ಪಾರದರ್ಶಕತೆ ಆಡಳಿತವನ್ನ ಕೊಡಬೇಕು ಅನ್ನೋದು ನಮ್ಮ ಉದ್ದೇಶ. ಅದೊಂದು ನಾವು ಪಕ್ಷದಿಂದ ಒಂದು ಉದ್ದೇಶವನ್ನ, ಮಹಾ ಉದ್ದೇಶವನ್ನ ಇಟ್ಕೊಂಡಿದ್ದೀವಿ. ಮತ್ತೆ ರಾಜ್ಯದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ಪ್ರಜೆಯೂ ಸಹ ಶಾಂತಿಯಿಂದ, ನೆಮ್ಮದಿಯಿಂದ ಜೀವನ ಮಾಡಬೇಕು. ಮುಂದಿನ ದಿನಗಳಲ್ಲಿ ರಾಜ್ಯದ ಪ್ರತಿಯೊಬ್ಬ ಪ್ರಜೆಯೂ ಸಹ ಒಂದು ಆರ್ಥಿಕವಾಗಿ ಸದೃಢರಾಗಿ ಬಾಳ್ಮೆ ಮಾಡಬೇಕು ಅನ್ನೋದು ನಮ್ಮ ಪಕ್ಷದ ಉದ್ದೇಶ ಆಗಿದೆ. ಮತ್ತೆ ರಾಜ್ಯದಲ್ಲಿ ಇರ್ತಕ್ಕಂಥ ಹಿರಿಯ ನಾಗರಿಕರಿಗೆ ಸರ್ಕಾರದಿಂದ ಸಿಗ್ತಕ್ಕಂಥ ಸೌಲಭ್ಯವನ್ನ ಅವರ ಮನೆ ಬಾಗಿಲಿಗೆ ತಲುಪಿಸತಕ್ಕಂಥ ಕಾರ್ಯಗಳನ್ನ ನಾವು ರಾಷ್ಟ್ರೀಯ ಜನತಾ ಪಾರ್ಟಿಯನ್ನ ಮಾಡ್ಬೇಕು ಅಂತ ಅದೊಂದು ಉದ್ದೇಶವನ್ನು ಇಟ್ಕೊಂಡಿದ್ವಿ. ರಾಜ್ಯದಲ್ಲಿ ಇರ್ತಕ್ಕಂತಹ ನಿರುದ್ಯೋಗವನ್ನ ಹೋಗಲಾಡಿಸ್ತಕ್ಕಂಥದ್ದು, ಮತ್ತೆ ರಾಜ್ಯದಲ್ಲಿ ಹಿಂದುಳಿದ ವರ್ಗದವರು ಅಲ್ಪಸಂಖ್ಯಾತರನ್ನ ಮುಂಚೂಣಿಯಲ್ಲಿ ತರಬೇಕು. ರಾಜಕೀಯವಾಗಿ ಆಗ್ಲಿ, ಆರ್ಥಿಕವಾಗಿ ಮತ್ತೆ ಶೈಕ್ಷಣಿಕವಾಗಿ ಅವ್ರನ್ನ ರಾಜ್ಯದಲ್ಲಿ ಮುಂಚೂಣಿಯಲ್ಲಿ ತಂದು
ಅವ್ರಿಗೂ ಸಹ ದೇಶದಲ್ಲಿ ರಾಜ್ಯದಲ್ಲಿ ಒಂದು ಅಧಿಕಾರವನ್ನು ಮಾಡ್ಲಿಕ್ಕೆ ಒಂದು ಅವಕಾಶವನ್ನು ಮಾಡ್ಕೊಡ್ಬೇಕು ಅನ್ನೋದು ನಮ್ಮ ರಾಷ್ಟ್ರೀಯ ಜನತಾ ಪಾರ್ಟಿಯ ಉದ್ದೇಶ. ಅದೇ ರೀತಿ ನಮ್ಮ ರಾಜ್ಯದ ಮತ್ತು ರಾಷ್ಟ್ರದಲ್ಲಿ ಇರ್ತಕ್ಕಂತ ಸುಮಾರು 50-60% ಕಡು ಬಡವರಿದ್ದಾರೆ. ಅವ್ರಿಗೆಲ್ಲ ಸಹ ಒಳ್ಳೆ ಉದ್ಯೋಗವನ್ನು ಸೃಷ್ಟಿ ಮಾಡಿ ಅವರ ಆರ್ಥಿಕವಾಗಿ ಸ್ವಾವಲಂಬಿ ಬದುಕಲು ಒಂದು ಅವಕಾಶವನ್ನು ಮಾಡ್ಕೊಡ್ಬೇಕು ಅನ್ನೋದು ನಮ್ಮ ರಾಷ್ಟ್ರೀಯ ಜನತಾ ಪಾರ್ಟಿಯ ಉದ್ದೇಶ. ಇದೆಲ್ಲವನ್ನು ನಾವು ಕಾರ್ಯಕ್ರಮ ಮಾಡಬೇಕು ಅಂದ್ರೆ ಅದಕ್ಕೆಲ್ಲ ಮುಖ್ಯವಾಗಿ ತಮ್ಮ ಕರ್ನಾಟಕ ರಾಜ್ಯ ಮತ್ತು ದೇಶದ ಜನತೆಯ ಆಶೀರ್ವಾದ ಬಹಳ ಮುಖ್ಯ. ಈಗಿನ ದೇಶದಲ್ಲಿ ಸಾವಿರಾರು ಪಕ್ಷಗಳು ಬಂದು ಹೋಗ್ತದೆ, ಸಾವಿರಾರು ಪಕ್ಷಗಳು ಅಧಿಕಾರ ಮಾಡಿದ್ದೇವೆ, ಸಾವಿರಾರು ಪಕ್ಷಗಳು ಚಾಲನೆ ಇದೆ. ಆದ್ರೆ ಅಧಿಕಾರ ಬಂದಂತ ಪಕ್ಷಗಳು ಯಾವುದೇ ಸರಿಯಾದ ಸೌಲಭ್ಯಗಳನ್ನ ಸಾಮಾನ್ಯ ಜನರಿಗೆ ತಲುಪೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅದೆಲ್ಲ ಅವರ ಚೇಲಗಳು ಅವ್ರ ಹಿಂದೆ ಇರ್ತಕ್ಕಂಥ ಅವ್ರಿಗೆ ಹೋಗ್ತಾ ಇದೆ ಹೊರತು ಸಾಮಾನ್ಯ ಜನರಿಗೆ ಯಾವುದೇ ತರಹದ ಈ ಸೌಲಭ್ಯಗಳು ಸಿಗ್ತಾ ಇಲ್ಲ. ಈ ಸೌಲಭ್ಯಗಳು ಪ್ರತಿಯೊಬ್ಬ ಪ್ರಜೆಗೂ ಸಿಕ್ತಾಗ ಅವನು ಸಹ ಆರ್ಥಿಕವಾಗಿ ಸದೃಢನಾಗಲು ಮತ್ತೆ ಜೀವನ ಮಾಡಲು ಅನುಕೂಲ ಆಗ್ತದೆ ಅಂತ ಹೇಳಕ್ಕೆ ಬಯಸ್ತೇನೆ. ನಮ್ಮ ರಾಷ್ಟ್ರೀಯ ಜನತಾ ಪಾರ್ಟಿಗೆ ತಮ್ಮ ಎಲ್ಲ ಸಹಕಾರ ನಮ್ಗೆ ಬೇಕು ಅಂತ ಹೇಳಿ ಈ ಮೂಲಕ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೇನೆ. ಮತ್ತೆ ರಾಜ್ಯದಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ, ಕರೆಂಟಿನ ವ್ಯವಸ್ಥೆ ಮತ್ತೆ ರಸ್ತೆಗಳ ವ್ಯವಸ್ಥೆ ಇದೆಲ್ಲ ಅಭಿವೃದ್ಧಿ ಮಾಡಬೇಕು. ಅಂದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ರಾಷ್ಟ್ರೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬಂದ್ರೆ ಅದೆಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಉನ್ನತೀಕರಣ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ. ಪ್ರತಿಯೊಬ್ಬರಿಗೂ ಸಹ ಒಂದು ಅನುಕೂಲ ಆಗಬೇಕು. ಒಳ್ಳೆ ಕುಡಿಯೋ ನೀರಿನ ಸೌಲಭ್ಯ ಸಿಗಬೇಕು, ಒಳ್ಳೆಯ ಶಿಕ್ಷಣ ಸಿಗಬೇಕು. ಅದೇ ಶಿಕ್ಷಣ ಪಡೆದ ತಕ್ಷಣ ಅವನಿಗೆ ಒಳ್ಳೆ ಉದ್ಯೋಗ ಸಿಗಬೇಕು. ಒಳ್ಳೆ ಉದ್ಯೋಗ ಸಿಕ್ಕಾಗ ಅವನು ಒಳ್ಳೆ ಆರ್ಥಿಕವಾಗಿ ಸದೃಢರಾಗಲು ಸಹಾಯವಾಗ್ತದೆ. ಆ ಸದೃಢತೆಯನ್ನ ನಾವು ಸ್ವಾವಲಂಬವಾಗಿ ಜನ ಬದುಕಲು ಒಂದು ಅನುವು ಮಾಡಿಕೊಡೋದಕ್ಕೆ ನಮ್ಮ ರಾಷ್ಟ್ರೀಯ ಜನತಾ ಪಾರ್ಟಿ ಮೂಲ ಉದ್ದೇಶವಾಗಿ ಈ ರಾಜ್ಯದಲ್ಲಿ ಪ್ರಾರಂಭ ಮಾಡ್ತಾ ಇದ್ವಿ. ಮುಂದಿನ ದಿನಗಳಲ್ಲಿ ತಾವೆಲ್ಲರೂ ಸಹ ಸಹಕರಿಸಬೇಕು. ಎಲ್ಲರೂ ಸಹ ನಮ್ಮ ಪಕ್ಷದ ಸದಸ್ಯರಾಗಿ ನಮಗೆ ಬೆಂಬಲವನ್ನು ನೀಡಿದ ಪಕ್ಷದಲ್ಲಿ ಮುಂದಿನ ದಿನಗಳಲ್ಲಿ ನಮ್ಮ ಕರ್ನಾಟಕ ರಾಜ್ಯವನ್ನ ದೇಶದಲ್ಲಿ ಒಂದು ಮಾದರಿ ರಾಜ್ಯವನ್ನಾಗಿ ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ. ಅದಕ್ಕೆ ತಮ್ಮೆಲ್ಲರ ಸಹಕಾರ ಬೇಕು ಅಂತ ಹೇಳಿ ನಾನು ಈ ಮೂಲಕ ತಮ್ಮಲ್ಲಿ ಮನವಿ ಮಾಡ್ತೇನೆ. ನಮಸ್ಕಾರಗಳು.